ಅಲ್ಲೇ ಮರೆಯಿತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶ್ಕ ಸಾಯಿ ವ್ಲಾಗ್ಸ್. ಹಾಯ್ ಮಾಡುವ ಅಮ್ಮ ಇದ್ದಲ್ಲಿ. ಸೊ ಇವತ್ತು ನಮ್ಮದೊಂದು ಶಾರ್ಟ್ ಪಿಕ್ನಿಕ್. ಕದ್ರಿ ಪಾರ್ಕಲ್ಲಿ ಫ್ಲವರ್ ಶೋ, ಫ್ರೂಟ್ ಆ್ಯಂಡ್ ಫ್ಲವರ್ ಶೋ. ಹಾಂ, ಅಪ್ಪ ಇದ್ದ ಫ್ರೂಟ್ ಆ್ಯಂಡ್ ಫ್ಲವರ್ ಶೋ ನಡೀತಾ ಇದೆ. ಹಾಗೆ ನಾವೊಂದು ಸಂಜೆ ಒಂದು ಭೇಟಿ ಅಷ್ಟೇ. ಅಲ್ಲಿ ಹೋಗಿ ಸಣ್ಣ ಪಿಕ್ನಿಕ್ಕಿನಾಗೆ ಮತ್ತೆ ನಾವೀಗ ಒಂದು ಸ್ಯಾಂಡ್ವಿಚ್ ಮಾಡಿ ತಗೊಂಡಿದ್ದೇವೆ. ಅಲ್ಲಿ ಹೋಗಿ ತಿನ್ನೋದು. ನಮ್ಮ ಮಗನಿಗೆ ಸ್ಪೆಷಲ್ ಮಣ್ಣಿ ಅವ ಅಲ್ಲಿ ತಿಂತಾನೆ. ನೋಡುವ ಹೇಗೆಲ್ಲ ಹೂಗಳು ಡಿಸೈನ್ ಮಾಡಿದ್ದಾರೆ ಅಂತ ನೋಡುವ. ಬನ್ನಿ, ವಿಡಿಯೋ ನೋಡ್ತೀರಿ. ಫ್ಲವರ್ ಶೋ ಪ್ರಯುಕ್ತ ನಮ್ಮ ಕದ್ರಿ ರೋಡ್ ಫುಲ್ ಜಾಮ್. ಒಂದೇ ಒಂದು ಪಾರ್ಕಿಂಗ್ ಸ್ಪೇಸ್ ಇಲ್ಲ. ಹಾಗಾಗಿ ನಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಸಸಿ ತಗೊಂಡು ಹೋಗ್ತಾಯಿದ್ದು. ಕದ್ರಿ ಫಲ ಪುಷ್ಪ ಪ್ರದರ್ಶನ, ಟಿಕೆಟ್ ವಿತರಣಾ ಕೌಂಟರ್. ಇದು ಈ ಥರ ಎಂಥವ್ರು ಇದ್ದರೆ ಮಾತ್ರ ಟಿಕೆಟು, ಇಲ್ಲಾದರೆ ಫ್ರೀ ಎಂಟ್ರಿ. ವಯಸ್ಕರಿಗೆ 30, ಮಕ್ಕಳಿಗೆ 20 ತಗೊಳ್ಳುವ. ಮೋಸ್ಟ್ಲಿ ಕ್ಯಾಶ್ ಮಾತ್ರ ಇರ್ತದೆ. ಸೊ ಒಬ್ಬರಿಗೆ 30 ರೂಪಾಯಿ. ನಾವು 4 ಜನ ವಯಸ್ಕರು. ಇವನು VIP, ಇವನಿಗೆ ಫ್ರೀ ಎಂಟ್ರಿ. ಅಪ್ಪಣ್ಣ ರಾಮ್ ರಾಮ್ ಒಳಗೋಗಿರು ಮಗ. (23) ನಿನ್ನೆ ಸ್ಟಾರ್ಟ್ ಆಗಿದೆ. ಇವತ್ತು 24. ಸೋಮವಾರಕ್ಕೆ ಮುಗೀತದೆ. ಮಂಗಳೂರಲ್ಲಿರುವವರು ಬಂದು ನೋಡಿದರೆ ನೋಡಿ. ಮುಂದೆ ಫಲಪುಷ್ಪ ಪ್ರದರ್ಶನ ಹೇಗಿರ್ತದೆ ಅಂತ ಒಳಗಡೆ ನಿಮಗೆ ಮುಂದೆ ತೋರಿಸ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಟಿಕೆಟನ್ನು ಇಲ್ಲಿ ತೋರಿಸಬೇಕು. ಅದನ್ನು ಹರಿದು ಕೊಡ್ತಾರೆ ಅಂತ ಹೇಳಿದ್ರೆ ಇದೇ ಟಿಕೆಟಲ್ಲಿ ವಾಪಸ್ ಇನ್ಯಾರು ಬರಬಾರ್ದಂತ. ಈಗ ಎಲ್ಲಿದ್ದಾರೆ ಇವರು? ಅಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಇದೆ. ಹೂಗುಚ್ಛಗಳು, ಐರಿಸ್, ಮಂಗಳೂರು, ಉಡುಪಿ. ಇಲ್ಲಿ ತರಕಾರಿ ಬೀಜಗಳು ಮತ್ತು ಹೂವಿನ ಬೀಜಗಳು. ನಾನು ಸ್ವಲ್ಪ ದೂರದಿಂದ ಹೋಗ್ತಿದ್ದೇನೆ ಆಯಿತಾ. ಯಾಕೆಂದರೆ ಹತ್ತಿರ ಹೋದರೆ ಹಿಡ್ಕೊಂಡು ಮಾತಾಡಿಸ್ತಾರೆ, ಅರ್ಧ ಗಂಟೆ ವೇಸ್ಟ್. ಮತ್ತಿಲ್ಲಿ ಅಲ್ಲಿ ಒರಳಕಲ್ಲು. ಪಿಂಗಾಣಿ ಮತ್ತು ಕಲ್ಲಿನ ಐಟಮ್. ಯಾವುದು? ಹಾಂ, ಅದು ಮಾರ್ಬಲ್. ಬಟ್ ಅದು ಬೇಗ ಒಡೆತ್ತು ಮಾತ್ರ. ಒಂಚೂರು ಪ್ರೆಷರ್ ಬಿದ್ದರೆ ಒಡೆವು. ಹೋಮ್ ಪ್ರಾಡಕ್ಟ್ಸ್ ಕೂಡ ಉಂಟು ಇಲ್ಲಿ. ಇದು ಪ್ರಕೃತಿ ಫುಡ್ಸ್ ಅಂತೆ. ಜ್ಯೂಸು, ಉಪ್ಪಿನಕಾಯಿಗಳು. ಓನ್ಲಿ 20 ರೂಪಾಯಿ. ಡ್ರೈ ಫ್ರೂಟ್ಸ್. ಮ್ಯಾಜಿಕ್ ಟವೆಲ್ 100 ರೂಪೀಸ್. ಇದು 150ಕ್ಕೆ 3 ಹಾಗೇನೋ ಇತ್ತು ಬೇರೆ ಯಾವುದಾದಲ್ಲಿ. ರಿರೈಟಬಲ್ ಪುಸ್ತಕ.
ಹಾಸಿಗೆ, ಹಪ್ಪಳ, ಉಪ್ಪಿನಕಾಯಿ. ಹಾಂ, ಇದು ಸ್ಟಿಚಿಂಗ್ ಉಷಾ ಅವರದ್ದು. ಇಲ್ಲಿ ಬ್ಯಾಗು, ಟೊಪ್ಪಿ ಆಗಿರೋ ಐಟಮ್ಗಳು. ಪೂಲನ್, ಇದೊಂದು ವೇಸ್ಟ್ ಪೌಚು ತಗೊಂಡೆ, ಕೇವಲ 200. ವೇಸ್ಟ್ ಅಂದರೆ ವೇಸ್ಟ್ ಅಲ್ಲ, ಸೊಂಟಕ್ಕೆ ಕಟ್ಟೋದು ಮಾರಾಯರೆ, ವೇಸ್ಟ್. ಈಗ ಇಂಗ್ಲೀಷ್ ಭಯಂಕರ ಕಿರಿಕಿರಿ ಭಾಷೆ. ಸೊ 200 ರೂಪಾಯಿ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ 350-400 ರೂಪಾಯಿ ಎಲ್ಲ ಇರುತ್ತೆ. ಎಂತ ಇಲ್ಲ, ಇದು ತೊಂದರೆ ಇಲ್ಲ, ಚೆನ್ನಾಗಿದೆ. ಲೆಟ್ಸ್ ಸಿ. ಸೊ ನೆಕ್ಸ್ಟ್ ಇಲ್ಲಿ ಸಿಂಗರ್ ಸ್ವಿಂಗ್ ಮಿಷಿನ್ ಮತ್ತು ಕೃಷಿ ಬಗ್ಗೆ ಎಂಥದ್ದು ಇದೆ. ವಿಡಿಯೋ ಇನ್ನು ನಾನು ಮಾಡ್ತೇನೆ. ಹಾಂ, ಇನ್ನು ವಿಡಿಯೋಗ್ರಾಫರ್ ಬದಲಾಗುತ್ತಿದ್ದಾರೆ, ಯಾಕಂದರೆ ನನ್ನ ಮಗನನ್ನು ಎತ್ತಿಕೊಳ್ಳುವ ಕೆಲಸ. ಈಚೆ ನಿಲ್ಲಿ, ಇಲ್ಲಿ ನಿಲ್ಲಿ. ಹಾಂ, ಒಬ್ಬಣ ಒಬ್ಬಣ ಇಲ್ಲಿ ನೋಡು. ಸಾಯಾ ಎಂಟರ್ಪ್ರೈಸಸ್ ಪುತ್ತೂರಿನವರು ಆಗಿರಬಹುದು. ಮರಿ ಸಾಯದವರು ಅಂಗಡಿ ಇಟ್ಟಿದ್ದಾರೆ. ಹೇಗೆ ವ್ಯಾಪಾರ ಹೇಗೆ ನಡೀತಾ ಉಂಟು ಸರ್? ಅಲ್ಲಿ ಹೋಗ್ಬೇಕಾ? ಹೋಗು ಹೋಗು ಹೋಗುವ, ಅಲ್ಲಿ ಹೋಗುವ. ಅದಂತ ಕೆಂಬ್ರೆಯ ಮೀನಿಪ್ಪದು. ಹೇಳ್ತಪ್ಪಣ ಎಂಥದ್ದು? ಒಂದೇ ಭಾರತಪ್ಪಣ್ಣ. ಎಂತ ಮಗದು?
ಸುತ್ತಲೂ ಅಂಗಡಿಗಳಿದೆ, ವಿವಿಧ ಬಗೆಯ ಅಂಗಡಿಗಳು. ಶಾಪಿಂಗ್ ಮಾಡೋದಕ್ಕೆ, ತಿನ್ನೋದಕ್ಕೆ, ಕೃಷಿಯದ್ದು, ನರ್ಸರಿ, ಹಾಗೆ ಬೇಕಾದಷ್ಟುಂಟು. ಸದ್ಯಕ್ಕೆ ನಾವು ಇಲ್ಲಿ ಮಧ್ಯದಲ್ಲಿ ನಿಂತಿದ್ದೇವೆ. ಪಿಕ್ನಿಕ್ ಹಾಂ. ಕದ್ರಿ ಪಾರ್ಕಿನಲ್ಲಿ ಅಲ್ಲೊಂದು ಚಿಕ್ಕ ಬುಕ್ ರೈಲ್ ಬರ್ತಾ ಉಂಟು ಪಾರ್ಕಿದು. ಇಲ್ಲಿ ಪಿಕ್ನಿಕ್ ರೆಡಿ ಆಗ್ತಾ ಉಂಟು. ತಗೊಳ್ಳಿ ಪಿಕ್ನಿಕ್ ಐಟಮ್ಸ್. ಈಗ ಒಪ್ಪಣಂಗೆ ತಿಂಬಲೆ. ಹಾಂ, ಎಲ್ಲರೂ ಚಪ್ಪಲಿ ತೆಗೆದು ಒಳಗೆ ಬನ್ನಿ. ತಿಂಬಲೆ ಈಗ ಜೀಜಿ ಕೊಡು ಅಪ್ಪಣ. ಎಲ್ಲಿ ಬಂದ ನಾವು? ಟಾಟಾ. ಬಾಳೆಹಣ್ಣಿದ್ದರೆ ಸರಿ ಹೋಗ್ತಿತ್ತು. ದಾಳಿಂಬೆ ಇಲ್ಲಿ ತೆಗೆದು ಕೊಡೋದು ಹೆಂಗೆ? ತೆಗೆದು ತಪ್ಪಲ್ಲ ಹೋಗ್ತಿತ್ತು. ಮಣ್ಣಿಗೆ ಇರುವ ಎಲ್ಲ ಕಲ್ಲನ್ನು ತೆಗೆದು ತೂಚ್ ಬಿಸಾಡು. ಇದ ನಮ್ಮ ಸ್ಯಾಂಡ್ವಿಚ್ ಬಾಕ್ಸ್ ನಂಬರ್ 2. ತೆಗಿರಿ ಹೊರಗೆ ತೆಗಿರಿ. ಅದನ್ನ ಇದು ಉಲ್ಟಾ ಮಾಡು. ಚಪ್ಪಲಿ ಹಾಕು ಮಗ. ಹಾಂ, ಹಾಗೆ ಚಪ್ಪಲಿ ಹಾಕು. ಚಪ್ಪಲಿ ಹಾಕು ಬಾ. ಒಂದು ಸೈಡಿಂದ ಅಂತ ತಿನ್ಬೇಕಾದ್ರೆ. ಅಷ್ಟಪ್ಪ. ಹಾಂ, ಸೂಪರ್. ಹಾಂ, ರೆಸಿಪಿ ಹೇಳಿ. ರೆಸಿಪಿ ಅಕ್ಕನವರು ಮಾಡಿದ ಟೊಮೆಟೊ ಸಾಸ್, ಹಾಲು ಹೊಡೆದು ಪನ್ನೀರ್ ಸಿಕ್ಕಿತ್ತು. ಮತ್ತು ನಾವು ನಮ್ಮ ಚಾನಲ್ಲಿ ಒಂದು ವಿಡಿಯೋ ಹಾಕಿದ್ವಿ.
ವ್ಯಸ್ತ ಜೀವನ ಸ್ವಸ್ಥ ಭೋಜನ ಅಂತ ಒಂದು ಕಾರ್ಯಕ್ರಮ ಅದು. ಇದು ಯಾರು ನೋಡಲಿಲ್ಲ. ಆ ಕಾರ್ಯಕ್ರಮಕ್ಕೆ ಜನವರಿ 11ಕ್ಕೆ ಲಕ್ಷ್ಮಿ ಅಕ್ಕ ಮಾಡಿದ ಟೊಮೆಟೊ ಸಾಸು. ಸೊ ಅದು ಫ್ರಿಜ್ಜಲ್ಲಿ ಇಟ್ಟು ಇವತ್ತು ಅದಕ್ಕೆ ಕೊನೆಗಾಲ ಬಂತು. ಅಲ್ಲ, ಇಟ್ಟಿಟ್ಟು ಅಂದರೆ 2-3 ಸಲ ಉಪಯೋಗಿಸಿದ್ದೇವೆ, ಅದು ಮುಗಿಲಿಲ್ಲ, ತುಂಬ ಇತ್ತು. ಅದೇ. ಸೊ ಇವತ್ತು ಬ್ರೆಡ್ಡಿನ ಸ್ಯಾಂಡ್ವಿಚ್ಗೆ ಆಯಿತು. ಹ್ಞೂ ಒಳ್ಳೆ ಟೇಸ್ಟ್ ಇದೆ. ಹಾಂ, ನಾವು ತಿನ್ನುವಾಗ ಅವನಿಗೆ ಆಶೆ ಆಗ್ಬೋದು ಅಂತ ಅಂದ್ಕೊಂಡದ್ದು, ಅವನಿಗೆ ಕೇರೇ ಇಲ್ಲ, ಕಲ್ಲು ಸಿಕ್ಕಿದೆ. ಹೇಗಿದೆಯಾ? ಪಿಕ್ನಿಕ್ ಹೆಂಗಿತ್ತು ಮಗ? ಡಬ್ಬಿ ಎಲ್ಲ ಒಳಗಿಟ್ರೆ ಖಾಲಿ ಕಾ ಖಾಲಿ. ಅದು ಬೇಡ, ಅದು ನಿನಗೆ ಬೇಡ ಮಗ. ಖಾ ತೆಗದರೆ ಒಪ್ಪಣ್ಣ ಮನೆಗೆ ಹೋಗಿ ತಗೋದಪ್ಪಣ್ಣ. ಈಗ ಇರಲಿ, ಒಪ್ಪಕ್ಕಿದ್ದಲ್ಲ, ಮನೆಗೆ ಹೋಗಿ ತಗೋ. ಬಜ್ಜಿ ಕುಡಿ. ಅದರಿ ಚುಚ್ಚಿ. ಇಲ್ಲಿ ಸೇಲ್ಸಿಗೆ ಇರುವಂತಹ ಗಿಡಗಳು, ಹಾಗೆ ಇಲ್ಲಿ ಏನೋ ಒಂದು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮ. ಇಲ್ಲಿ 4 ಜನ ಕರಿಕೋಟ್ ಹಾಕಿಕೊಂಡಿದ್ದಾರೆ. ಕತ್ತಲೆ ಆಗ್ತಾ ಬಂತು, ಹಾಗೆ ಈಗ ಲೈಟ್ ಹಾಕಿದ್ದಾರೆ. ಫುಲ್ಲು ಜಿಗ್ಗಾಗಿದೆ, ಜಿಗ್ಗ ನೋಡಿ. ಲೈಟಿಂಗ್ ಆನ್ ಆದ ಮೇಲೆ ಅದರ ಚಂದವೇ ಬೇರೆ. ಗಿಡಗಳು, ಸಸ್ಯಗಳು ಈ ಒಂದು ಪ್ರದರ್ಶನದಲ್ಲಿ ಮಾರಾಟಕ್ಕೆ ಲಭ್ಯ ಇದೆ. ಅಂತರ ಒಂದು ಗಾರ್ಡನ್ ಅನ್ನ, ಇಂಟೀರಿಯರ್ ಗಾರ್ಡನ್ ಮಾಡಲಿಕ್ಕೆ ಬೇಕಾದಂತಹ ಹಲವಾರು ಆಕರ್ಷಕ ಗಿಡಗಳು ಕೂಡ ನರ್ಸರಿಗಳಲ್ಲಿ ಲಭ್ಯ ಇದೆ. ಅದಕ್ಕೆ ಬೇಕಾದಂತಹ ಪಾಟ್ಗಳು ಕೂಡ ಲಭ್ಯ ಇದೆ. ಅಲ್ಲದೆ ಸಾವಯವ ಗೊಬ್ಬರದ ಒಂದು ಲಭ್ಯತೆ ಕೂಡ ಇದೆ. ಇದಲ್ಲದೆ ಸ್ಥಾಪನೆಗೊಂಡಿದೆ, ಅವರು ಕೂಡ ಸಾಕಷ್ಟು ಉತ್ಪನ್ನಗಳನ್ನ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇದಲ್ಲದೆ ಈ ಒಂದು ಹೂವಿನ ಆಕರ್ಷಕ ವಿನ್ಯಾಸಗಳು ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಹೊಂದಿದೆ. ಕೆಲವೊಂದು ವರ್ಷಗಳ ಹಿಂದಿನ ಈ ಹೂವಿನ ಕಲಾಕೃತಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅದೇ ರೀತಿ 2016ನೇ ಇಸವಿಯಲ್ಲಿ ಯಕ್ಷಗಾನ ಕಲೆಯನ್ನು ಬಿಂಬಿಸುವಂತಹ ಹೂವಿನ ಕಲಾಕೃತಿಗಳನ್ನು ನಿರ್ಮಾಣ ಮಾಡಲಾಗಿತ್ತು. 2017ನೇ ಇಸವಿಯಲ್ಲಿ ನಮ್ಮ ಐತಿಹಾಸಿಕ ರಾಣಿ ಅಬ್ಬಕ್ಕರವರ ಒಂದು ಹೂವಿನ ಕಲಾಕೃತಿಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. 2018ರಲ್ಲಿ ಇಲ್ಲಿ ಹೂವಿನ ಗಡಿಯಾರವನ್ನು ನಿರ್ಮಾಣ. ಇದೆಲ್ಲ ನರ್ಸರಿ ಮಳಿಗೆಗಳು. ಬೇರೆ ಬೇರೆ ನರ್ಸರಿ ಅವರು ಇಲ್ಲಿ ತಂದು ಗಿಡಗಳನ್ನ ಮಾರ್ತಾ ಇದ್ದಾರೆ. ಮಹಿಳೆಯರ ನರ್ಸರಿ ಗಿಡಗಳನ್ನು ಖರೀದಿಸುವ ಭರದಲ್ಲಿ ಎಲ್ಲ ಒಳ್ಳೆ ಗಿಡಗಳನ್ನ ತಗೊಂಡು ಹೋಗ್ತಿದ್ದಾರೆ. ಒಂದು 4 ದಿನ ಇರ್ಬೋದು, 5ನೇ ದಿನಕ್ಕೆ ಒಂದು ಹೂವು ಬಾಡಿದ ಮತ್ತೆ ಗಿಡ ಜೊಯ್ಕ. ಕಾರಿಗಾಗಿ ವೇಟಿಂಗ್.